ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಕಮರ್ಷಿಯಲ್ ಜಾಗನ ತೋರಿಸ್ತಾ ಇದ್ದೀನಿ. ನಿಜವಾಗಿ ನೋಡಿ, ತುಂಬಾ ಬ್ಯುಸಿ ಇರೋವಂಥ ರೋಡು. ನಾನೇನು ತೋರಿಸ್ತಾ ಇದ್ದೀನಲ್ವಾ, ಇದು ತುಂಬಾ ಬ್ಯುಸಿ ಇರೋವಂಥ ರೋಡ್. ನೋಡಿ, ಕಮರ್ಷಿಯಲ್ ಬಂದು ಇದು ಎಲ್ಲಿದೆ ಅಂದರೆ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿದೆ ಜಾಗ. ನಿಜವಾಗ್ಲೂ ಫುಲ್ ಬ್ಯುಸಿ ಏರಿಯಾ. ರೇಟ್ ಬಂದು ರೇಟ್ ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ, ಇದು ರೋಡ್ ಬಿಡ್ತು 60 ಅಡಿ ರೋಡ್ ಬರುತ್ತೆ. ರೋಡ್ ಬಿಡ್ತು ನೋಡೋದಾದರೆ ನೀವು 60 ಅಡಿ ರೋಡು. ಮತ್ತು ಈ ಸೈಟ್ಗೆ ರೋಡ್ ಇಟ್ಟು ಕೂಡ ಇದೆ. ನಾನು ಮಧ್ಯೆ ಹೇಳ್ಬಿಡ್ತಾ ಇದ್ದೀನಿ, ನೀವು ಬಂದು ನೋಡಿದ್ರು ಕರೆಕ್ಟಾಗಿರಬೇಕು. ಆದರೆ ಕಮರ್ಷಿಯಲಲ್ಲಿ ಅವೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಟೋಟಲ್ ಮೆಜರ್ಮೆಂಟ್ ಬಂದು 2900 ಅಡಿ 50 ಅಡಿ ಇರೋವಂಥ ಜಾಗ ಇದು. ಒಂದು ಕಡೆ ನಿಮಗೆ 60 ಅಡಿ ರೋಡ್ ಸಿಗುತ್ತೆ. ಇದು ಮೇನ್ ರೋಡ್ ಥರ ಇದೆ ನೋಡಿ, ಇದೆ 60 ಅಡಿ ರೋಡು. ಇನ್ನೊಂದು ಕಡೆ 10 ಅಡಿ ರೋಡ್ ಸಿಗುತ್ತೆ, ಅದು ನಾನು ನಿಮಗೆ ತೋರಿಸ್ತೀನಿ ಒಳಗಡೆ ಕರ್ಕೊಂಡೋಗಿ. ಇದರಲ್ಲಿ ಟೋಟಲಾಗಿ ಈಗ ನಿಮಗೆ 80ರಿಂದ 1 ಲಕ್ಷದವರೆಗೂ ರೆಂಟ್ ಬರ್ತಾ ಇದೆ. 80,000ದಿಂದ 1 ಲಕ್ಷದವರೆಗೂ ರೆಂಟ್ ಬರ್ತಾ ಇದೆ. ಆದರೆ ಎಲ್ಲ ಶೀಟ್ ಮನೆ ಇದೆ. ಮುಂದೆಗಡೆ ಮಾತ್ರ ಕಮರ್ಷಿಯಲ್ ಮಾತ್ರ 2 ಅಂಗಡಿ ಮಾತ್ರ ನಿಮಗೆ ಚಿಕ್ಕದಾಗಿ ಅಂಗಡಿ ಮಾಡಿದ್ದಾರೆ. ಅದರ ಮಾತ್ರ ಬೋರ್ಡ್ ಮಾಡಿದ್ದಾರೆ ನೋಡಿ. ಇದು 10 ಅಡಿ ರೋಡ್ ಅಂತ ಏನು ಹೇಳಿದ್ನಲ್ಲ, ಇದೇ 10 ಅಡಿ ರೋಡು ನೋಡಿ. ಇವೆಲ್ಲ ಶೀಟ್ ಮನೆ ಎಲ್ಲ ಇವ್ರದ್ದೇ. ಟೋಟಲಾಗಿ ಇದೆಲ್ಲ ಸೇರಿ ಜಾಗ ಬರುತ್ತೆ ನಿಮಗೆ. ಏನು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪೂರ್ತಿ ಒಳಗಡೆ ಹೋಗಿದ್ದೀನಿ ಈಗ ನೋಡಿ. ಅಲ್ಲಿ ಆ ಕಾರ್ನರ್ವರೆಗೂ ಇದೇನು ಒಂದು ಕಲರ್ ಕಾಣುತ್ತಲ್ಲ, ಅದು ಆ ಫುಲ್ಲು ಬರುತ್ತೆ. ಹಿಂಗೆ ಒಳಗಡೆ ನಿಮಗೆ ಒಂದು ಕಡೆ ಸ್ವಲ್ಪ ಸ್ಕ್ವೇರ್ ಬರಲ್ಲ, ಒಂದು ಸ್ವಲ್ಪ ಕೊಚ್ಚೆ ಬರುತ್ತೆ. ದೇವಮೂಲೆ ಬೆಳೆದಿದೆ. ಅದರಿಂದ ಅಬ್ಜೆಕ್ಷನ್ ಯಾರಿಗೂ ಆಗೋದಿಲ್ಲ ಅನ್ಕೊತೀನಿ ನಾನು. ನೋಡಿ, ಒಂದು ಒಳ್ಳೆ ಜಾಗ ಕಮರ್ಷಿಯಲ್ಗೆ ನಿಜವಾಗೂ. ಮತ್ತು ಇನ್ನೊಂದು ಏನಂದರೆ ಇಲ್ಲೆಲ್ಲ ಫ್ಯಾಕ್ಟ್ರಿಗಳು ಅದೆಲ್ಲ ಇರೋದ್ರಿಂದ ಒಂದು ಹಿಂದೆಗಡೆ ಬೇಕಾದ್ರೆ ಶೆಡ್ ಬೇಕಾದ್ರೂ ಮಾಡ್ಕೊಬೋದು. ಚೆನ್ನಾಗಿದೆ ಜಾಗ. ಒಂದು ಒಳ್ಳೆ ಜಾಗ ತೋರಿಸಿದ್ದೀನಿ ಕಮರ್ಷಿಯಲ್ಲು. ಫ್ರೆಂಡ್ಸ್, ಇದರ ಡೀಟೇಲ್ ಹೇಳೋದಾದರೆ ವೆಸ್ಟ್ ಸೌತ್ ಕಾರ್ನರ್ ಬರುತ್ತೆ. ವೆಸ್ಟ್ಗೆ 10 ಅಡಿ ರೋಡ್ ಬರುತ್ತೆ, ಸೌತ್ಗೆ 60 ಅಡಿ ರೋಡ್ ಬರುತ್ತೆ. ಈ ಖಾತಾ ರೆಡಿ ಇದೆ, ಬಿ ಖಾತಾ 20 ಅಡಿ ಇದೆ. ರೇಟ್ ಬಂದು 3 ಕೋಟಿ, ಸ್ಲೈಟ್ಲಿ ನೆಗೆಷಬಲ್ ಇದೆ. ಫ್ರೆಂಡ್ಸ್ ನೋಡಿ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಸ್ಕ್ರೀನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮದು ಪ್ರಾಪರ್ಟಿ ಏನಾದರೂ ಸೇಲ್ ಮಾಡಬೇಕು ಅಥವಾ ಬೈ ಮಾಡಬೇಕು ಅನ್ನೋರು ನಮ್ಮನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.